ಹಾಯ್ ಫ್ರೆಂಡ್ಸ್, ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ದೊಡ್ಡ ಆಪರೇಷನ್ ನಡೆಸಿದೆ. ಹಮಾಸ್ ಮಿಲಿಟರಿ ಆಪರೇಷನ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥ ಮೊಹಮ್ಮದ್ ಶಾಹೀನ್ನನ್ನು ನಡುರಸ್ತೆಯಲ್ಲಿ ಹತ್ಯೆ ಮಾಡಲಾಗಿದೆ. ದಕ್ಷಿಣ ಲೆಬನಾನ್ನ ಭಾಗದಲ್ಲಿ ಈ ಶಾಹೀನ್ ಕಾರಿನಲ್ಲಿ ಹೋಗುತ್ತಿದ್ದ ವೇಳೆ ಖಚಿತ ಮಾಹಿತಿ ಮೇರೆಗೆ ಇಸ್ರೇಲ್ ಸೇನೆ ಆತನನ್ನು ಹಿಂಬಾಲಿಸಿತ್ತು. ಆತನ ಕಾರು ಸಿಡಾನ್ ಅನ್ನೋ ಏರಿಯಾ ಬರುತ್ತಿದ್ದಂತೆ ಇಸ್ರೇಲ್ ಡ್ರೋನ್ ಮೂಲಕ ಆತನನ್ನು ಹತ್ಯೆ ಮಾಡಿದೆ. ಶಾಹೀನ್ ಕಾರು ಮೇಲೆ ಸ್ಫೋಟಕಗಳನ್ನು ಸುರಿಸಿ ಕಾರು ನುಚ್ಚುನೂರು ಮಾಡಲಾಗಿದೆ. ಆತನ ಗುರುತು ಕೂಡ ಸಿಗದಂತೆ ಈ ದಾಳಿ ಭಯಾನಕವಾಗಿದೆ. ಈ ಘಟನೆಗೆ ಖುದ್ದು ಇಸ್ರೇಲ್ ಸೇನೆ ಮಾಹಿತಿ ನೀಡಿದೆ. ಇರಾನಿನಿಂದ ಹಣ ಪಡೆದು ಅದನ್ನು ಇಸ್ರೇಲ್ ವಿರುದ್ಧ ಆತ ಬಳಸುತ್ತಾ ಇದ್ದ ಭಯೋತ್ಪಾದಕ ದಾಳಿಗಳನ್ನು ನಡೆಸಲು ಸಂಚು ರೂಪಿಸಿದ್ದ. ಹಾಗಾಗಿ ಈ ಶಾಹೀನನ್ನು ನಾವು ಹೊಡೆದು ಹಾಕಿದ್ದೇವೆ ಅಂತ ಹೇಳಿಕೆ ನೀಡಿದ್ದಾರೆ. ಹಮಾಸ್ ಕೂಡ ಈ ಸಾವನ್ನು ಒಪ್ಪಿಕೊಂಡಿದೆ. ಈತ ಸಾವನ್ನಪ್ಪಿದ್ದು ನಿಜ, ವಿಷಾದವಾಗಿದೆ ಎಂದು ತಿಳಿಸಿದ್ದಾರೆ. ಈ ಮೂಲಕ ಹಮಾಸ್ನ ಹಿರಿಯ ನಾಯಕರ ಪೈಕಿ ಒಬ್ಬ ಅಂತ ಕರೆಸಿಕೊಂಡಿದ್ದ ಇಸ್ರೇಲ್ ಉಗ್ರ ಅಂತ ಗುರುತಿಸಿದ್ದ ಶಾಹೀನ್ ಕೊನೆಗೂ ರಸ್ತೆಯಲ್ಲಿ ಅಂತ್ಯ ಕಂಡಿದ್ದಾನೆ. ಅಂದ ಹಾಗೆ ಶಾಹೀನ್ ಮೊದಲೇ ಹೇಳಿದ ಹಾಗೆ ಹಮಾಸ್ ಆಪರೇಷನ್ಗಳ ಹೆಡ್ ಆಗಿದ್ದ. ಈತನು ಶತ್ರುಗಳ ವಿರುದ್ಧ ದೊಡ್ಡ ದಾಳಿ ರೂಪಿಸುವಲ್ಲಿ ಈತ ಮಹತ್ವದ ಪಾತ್ರ ವಹಿಸಿದ್ದ. ಇಸ್ರೇಲ್ ಮೇಲೆ ಕಳೆದ ವರ್ಷ ನಡೆದ ಸರಣಿ ರಾಕೆಟ್ ದಾಳಿಯ ಹಿಂದೆ ಈತನೇ ಮಾಸ್ಟರ್ ಮೈಂಡ್ ಆಗಿದ್ದ. ಲೆಬನಾನ್ನಲ್ಲಿ ಕೂತು ಈತ ಇಸ್ರೇಲ್ ವಿರುದ್ಧ ದಾಳಿ ಮಾಡುತ್ತಿದ್ದ. ಈಗ ಈತನನ್ನೇ ಇಸ್ರೇಲ್ ಹೊಡೆದು ಹಾಕಿದೆ. ಗಮನಿಸಬೇಕಾದ ಅಂಶ, ಕಳೆದ ವರ್ಷ ನವೆಂಬರ್ 27ರಂದು ಹೆಜ್ಬುಲ್ಲಾಗಳು ಹಾಗೂ ಇಸ್ರೇಲ್ ಮಧ್ಯೆ ಸದನ ವಿರಾಮವಾಗಿದೆ. ಅದರ ಪ್ರಕಾರ ಫೆಬ್ರವರಿ 18ರೊಳಗೆ ಇಸ್ರೇಲ್ ಲೆಬನಾನ್ನ ಕೆಲ ಪ್ರದೇಶಗಳಿಂದ ಇಸ್ರೇಲ್ಗೆ ವಾಪಸ್ ಆಗಬೇಕಿತ್ತು. ಫೆಬ್ರವರಿ 18ರಿಂದ ಒಪ್ಪಂದದ ಪ್ರಕಾರ ಯಾವುದೇ ದಾಳಿ ಮಾಡುವಂತಿಲ್ಲ. ಆದರೆ ಅದಕ್ಕೂ ಒಂದು ದಿನ ಮೊದಲೇ ಇಸ್ರೇಲ್ ಕೊನೆಯ ದಿನದ ಬೇಟೆ ಅನ್ನೋ ಥರ ಕಾರ್ಯಾಚರಣೆ ನಡೆಸಿದೆ.